ಓಂ ನಮಃ ಶಿವಾಯ. ಓಂ ಸೂರ್ಯದೇವಾಯ ನಮಃ. ಎಲ್ಲರಿಗೂ ನಮಸ್ಕಾರಗಳು. ಕರ್ಕಾಟಕ ರಾಶಿಯ ಸ್ನೇಹಿತರೆ, ಆಗಸ್ಟ್ 10ರಿಂದ 16ರವರೆಗಿನ ಈ ಹೊಸ ವಾರವು ನಿಮ್ಮ ಜೀವನದಲ್ಲಿ ಬಹಳ ದೊಡ್ಡ ಮತ್ತು ಐತಿಹಾಸಿಕ ವಾರವಾಗಲಿದೆ. ಈ ವಾರ ಆಗಸ್ಟ್ 12ರ ಬುಧವಾರದಂದು ನಿಮ್ಮ ಮೊದಲ ಮನೆಯಲ್ಲಿ ನಿಮ್ಮ ಸ್ವಭಾವ ಮತ್ತು ನಿಮ್ಮ ವ್ಯಕ್ತಿತ್ವದ ಮನೆಯಲ್ಲಿ ಅಪರೂಪದ ಜ್ಯೋತಿಷ್ಯ ಆಟ ನಡೆಯಲಿದ್ದು, ಅದು ನಿಮ್ಮ ಸಂಪೂರ್ಣ ಚಿಂತನೆಯನ್ನು ಬದಲಾಯಿಸುತ್ತದೆ. ಆಗಸ್ಟ್ 12ರಂದು ಒಂದು ಕಡೆ ಸೂರ್ಯಗ್ರಹಣದ ಗಾಢ ಕತ್ತಲೆ ನಿಮ್ಮ ಮೊದಲ ಮನೆಯನ್ನು ಆವರಿಸಿರುತ್ತದೆ. ಅದೇ ದಿನ ಅದೇ ಮನೆಯಲ್ಲಿ ಜ್ಞಾನ ಮತ್ತು ಅದೃಷ್ಟದ ಅಂಶವಾದ ದೇವಗುರು ಗುರು ತನ್ನ ಅಸ್ತಮ ಸ್ಥಿತಿಯಿಂದ ಹೊರಬಂದು ಪೂರ್ಣ ಬಲದಿಂದ ಉದಯಿಸುತ್ತಾನೆ. ಒಂದೆಡೆ ಗ್ರಹಣದ ಮಾನಸಿಕ ಒತ್ತಡ, ಮತ್ತೊಂದೆಡೆ ನಿಜವಾದ ಗುರುವಿನ ರಕ್ಷಣಾತ್ಮಕ ಗುರಾಣಿ. ಈ ಗ್ರಹಣವು ನಿಮ್ಮನ್ನು ಮಾನಸಿಕವಾಗಿ ಮುರಿಯುತ್ತದೆಯೇ, ಅಥವಾ ಉದಯಿಸುತ್ತಿರುವ ಗುರುವು ನಿಮ್ಮ ವ್ಯಕ್ತಿತ್ವಕ್ಕೆ ಅಂತಹ ಪರಿಷ್ಕರಣೆಯನ್ನು ತಂದು ನಿಮ್ಮನ್ನು ಯಶಸ್ವಿನ ಶಿಖರಕ್ಕೆ ಕೊಂಡೊಯ್ಯುತ್ತದೆಯೇ? ಸ್ನೇಹಿತರೆ, ಮುಳುಗುತ್ತಿರುವ ಮನುಷ್ಯನು ಒಣ ಹುಲ್ಲಿನ ಮೇಲೆ ಹಿಡಿತ ಸಾಧಿಸುತ್ತಾನೆ ಎಂದು ಹೇಳಲಾಗುತ್ತದೆ. ಆದರೆ ಕರ್ಕಾಟಕ ರಾಶಿ ಚಕ್ರ ಚಿಹ್ನೆಯ ಸ್ನೇಹಿತರೆ, ಈ ಗ್ರಹಣದ ಕೊನೆಯಲ್ಲಿ ನೀವು ಒಣ ಹುಲ್ಲಿನಿಂದಲ್ಲ, ಆದರೆ ನಿಜವಾದ ಗುರುವಿನಿಂದ ಬೆಂಬಲವನ್ನು ಪಡೆಯುತ್ತೀರಿ. ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಯಾವುದೇ ಗೊಂದಲವಿಲ್ಲದೆ ನೇರವಾಗಿ ವಿಷಯಕ್ಕೆ ಬರೋಣ ಮತ್ತು ಆಗಸ್ಟ್ 10ರಿಂದ 16ರವರೆಗಿನ ಈ ಅದ್ಭುತ ಗ್ರಹಣಗಳು ಮತ್ತು ಗುರುವಿನ ಉದಯವು ಕರ್ಕಾಟಕ ರಾಶಿಯವರ ಜೀವನದ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎಂಬುದನ್ನು ವಿವರವಾಗಿ ಅನ್ವೇಷಿಸೋಣ. ಜೀವನದ ಪ್ರಮುಖ ಕ್ಷೇತ್ರಗಳ ಕುರಿತು ಹೇಳುವುದಾದರೆ, ಈ ವಾರ ವೃತ್ತಿ ಮತ್ತು ವ್ಯವಹಾರ ದೃಷ್ಟಿಕೋನದಿಂದ ಸಾಕಷ್ಟು ತಾಳ್ಮೆಯನ್ನು ಬಯಸುತ್ತದೆ. ನಿಮ್ಮ ಕರ್ಮದ ಅಧಿಪತಿಯಾದ ಮಂಗಳನು ವಾರವಿಡೀ ನಿಮ್ಮ 12ನೇ ಮನೆಯಲ್ಲಿ ಸಾಗುತ್ತಾನೆ. 12ನೇ ಮನೆಯಲ್ಲಿ ಮಂಗಳನ ಸ್ಥಾನವು ಕೆಲಸದಲ್ಲಿ ಅನಗತ್ಯ ಆತುರ, ಅಡೆತಡೆಗಳು ಮತ್ತು ಗುಪ್ತ ಶತ್ರುಗಳನ್ನು ಸೂಚಿಸುತ್ತದೆ. ನಿಮ್ಮ ವಿರೋಧಿಗಳು ನಿಮ್ಮ ವಿರುದ್ಧ ಸಂಚು ಹೂಡಬಹುದು. ಇದಲ್ಲದೆ ನಿಮ್ಮ ಅದೃಷ್ಟದ ಮನೆಯಲ್ಲಿ ಶನಿಯು ಹಿಮ್ಮುಖವಾಗಿ ಸಾಗುತ್ತಿದ್ದಾನೆ. ಹಿಮ್ಮುಖ ಶನಿಯು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ವಿಳಂಬಗೊಳಿಸುತ್ತದೆ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ಪೂರ್ಣ ಪ್ರತಿಫಲ ಸಿಗುವುದಿಲ್ಲ ಎಂದು ನೀವು ಭಾವಿಸಬಹುದು, ಆದರೆ ಹತಾಶೆಗೊಳ್ಳುವ ಅಗತ್ಯವಿಲ್ಲ. ಆಗಸ್ಟ್ 12ರಂದು ನಿಮ್ಮ ಅದೃಷ್ಟದ ಮನೆಯ ಅಧಿಪತಿ ಗುರು ನಿಮ್ಮ ಮೊದಲ ಮನೆಯಲ್ಲಿ ಉದಯಿಸಿದ ತಕ್ಷಣ ನಿಮ್ಮ ಅದೃಷ್ಟದ ಬೀಗಗಳು ಇದ್ದಕ್ಕಿದ್ದಂತೆ ತೆರೆದುಕೊಳ್ಳುತ್ತವೆ. ಗುರು ಉದಯಿಸಿದ ತಕ್ಷಣ ನಿಮ್ಮ ಎಲ್ಲ ಬಾಕಿ ಇರುವ ಕೆಲಸಗಳು ವೇಗವಾಗಿ ಪೂರ್ಣಗೊಳ್ಳಲು ಪ್ರಾರಂಭವಾಗುತ್ತದೆ ಮತ್ತು ನಿಮ್ಮ ವಿರೋಧಿಗಳು ನಿರಾಳರಾಗುತ್ತಾರೆ. ನೀವು ಸ್ವಯಂಚಾಲಿತವಾಗಿ ಶಾಂತರಾಗುತ್ತೀರಿ. ನಿಮ್ಮ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಹೇಳುವುದಾದರೆ, 4ನೇ ಮನೆಯ ಅಧಿಪತಿಯಾದ ಸೂರ್ಯನು ನಿಮ್ಮ ಮೊದಲ ಮನೆಯಲ್ಲಿರುತ್ತಾನೆ. ಈ ಸ್ಥಾನವು ಖಂಡಿತವಾಗಿಯೂ ನಿಮಗೆ ಹಣ ಗಳಿಸಲು ಹೊಸ ಅವಕಾಶಗಳನ್ನು ನೀಡುತ್ತದೆ. ನಿಮ್ಮ 8ನೇ ಮನೆಯಲ್ಲಿ ರಾಹು ಮಹಾರಾಜನು ಕುಳಿತಿರುವುದರಿಂದ ಪೂರ್ವಜರ ಆಸ್ತಿಯಿಂದ ಹಠಾತ್ ಆರ್ಥಿಕ ಲಾಭ ಅಥವಾ ಲಾಭದ ಸಾಧ್ಯತೆಗಳನ್ನು ಸೃಷ್ಟಿಸುತ್ತದೆ. ಆದರೆ 8ನೇ ಮನೆಯಲ್ಲಿ ರಾಹು ಇರುವುದರಿಂದ ನಿಮ್ಮ ಹಣಕಾಸಿನ ಹಠಾತ್ ಏರಿಳಿತಗಳು ಉಂಟಾಗುತ್ತವೆ. ಹೆಚ್ಚುವರಿಯಾಗಿ 12ನೇ ಮನೆಯಲ್ಲಿ ಮಂಗಳನ ಸಾಗಣೆಯು ನಿಮ್ಮ ಖರ್ಚುಗಳನ್ನು ಇದ್ದಕ್ಕಿದ್ದಂತೆ ಹೆಚ್ಚಿಸಬಹುದು. ನನ್ನ ಸ್ಪಷ್ಟ ಸಲಹೆ ಎಂದರೆ, ಈ ವಾರ ಯಾವುದೇ ರೀತಿಯ ಸಾಲ ವಹಿವಾಟುಗಳಿಂದ ನಿಮ್ಮನ್ನು ಸಂಪೂರ್ಣವಾಗಿ ದೂರವಿಡಿ ಮತ್ತು ಷೇರು ಮಾರುಕಟ್ಟೆಯಲ್ಲಿ ಅಪಾಯಕಾರಿ ಹೂಡಿಕೆಗಳನ್ನು ತಪ್ಪಿಸಿ. ಶಿಕ್ಷಣ, ಮಕ್ಕಳ ವಿಷಯದಲ್ಲಿ ಈ ವಾರ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮವಾಗಲಿದೆ. ನಿಮ್ಮ 5ನೇ ಮನೆಯ ಅಧಿಪತಿ ಮಂಗಳ ಗ್ರಹವು 12ನೇ ಮನೆಯಲ್ಲಿ ಸಂಚಾರ ಮಾಡುತ್ತಿದೆ. ಆದಾಗ್ಯೂ ದೇವತೆಗಳ ಗುರುವಾದ ಗುರುವಿನ ಪೂರ್ಣ ಮತ್ತು ಶುಭ ದೃಷ್ಟಿ ನಿಮ್ಮ 5ನೇ ಮನೆಯ ಮೇಲೆ ಬೀಳುತ್ತಿದೆ. ಆಗಸ್ಟ್ 12ರಂದು ಗುರು ಉದಯಿಸಿದ ನಂತರ ವಿದ್ಯಾರ್ಥಿಗಳ ಏಕಾಗ್ರತೆ ಗಮನಾರ್ಹವಾಗಿ ಸುಧಾರಿಸುತ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳು ತಮ್ಮ ಕಠಿಣ
ಪರಿಶ್ರಮಕ್ಕೆ ಉತ್ತಮ ಫಲಿತಾಂಶಗಳನ್ನು ನೋಡುತ್ತಾರೆ. ಮಕ್ಕಳ ಮನೆ ಅಧಿಪತಿಯಾದ ಮಂಗಳನ ಸಂಚಾರವು 12ನೇ ಮನೆಯಲ್ಲಿ ಮತ್ತು 12ನೇ ಮನೆಯಲ್ಲಿ ಶುಭವಲ್ಲ. ಮಕ್ಕಳಿಗೆ ಸಂಬಂಧಿಸಿದ ಕೆಲವು ಖರ್ಚುಗಳು ಇರಬಹುದು. ಆದಾಗ್ಯೂ ಆಗಸ್ಟ್ 12ರಂದು ಗುರುದೇವನ ಉದಯವು ನಿಮ್ಮ ಮಕ್ಕಳ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುತ್ತದೆ. ವಾರ ಮುಂದುವರೆದಂತೆ ನಿಮ್ಮ ಮಕ್ಕಳಿಗೆ ಸಂಬಂಧಿಸಿದ ಚಿಂತೆಗಳು ಮತ್ತು ಕಳವಳಗಳು ದೂರವಾಗುತ್ತವೆ. ಪ್ರೇಮ ಸಂಬಂಧಗಳು ಮತ್ತು ವೈವಾಹಿಕ ಜೀವನದ ಬಗ್ಗೆ 7ನೇ ಮನೆಯ ಅಧಿಪತಿ ಶನಿಯು ಭಾಷಣಕಾರನಾಗಿದ್ದು ಮೊದಲ ಮನೆಯಲ್ಲಿ ಗ್ರಹಣವು ಪರಿಣಾಮ ಬೀರುತ್ತದೆ. ಈ ಪರಿಸ್ಥಿತಿಯು ಅನಗತ್ಯ ಉದ್ವಿಗ್ನತೆ, ಅಹಂಕಾರ, ಸಂಘರ್ಷ ಮತ್ತು ಸಂಗಾತಿಗಳ ನಡುವಿನ ಸಣ್ಣ ವಿಷಯಗಳಿಗೆ ತಪ್ಪು ತಿಳುವಳಿಕೆಗಳಿಗೆ ಕಾರಣವಾಗಬಹುದು. ಪ್ರೇಮ ಪಾಲುದಾರರು ತಮ್ಮ ಸಂಬಂಧಗಳಲ್ಲಿ ಹೆಚ್ಚಿನ ತಿಳುವಳಿಕೆಯನ್ನು ಹೊಂದಿರಬೇಕು. ನಿಮ್ಮ ಪ್ರೇಮಿಯ ಭಾವನೆಗಳನ್ನು ಗೌರವಿಸಿ ಮತ್ತು ಯಾವುದೇ ವಿವಾದಗಳನ್ನು ಸಂಭಾಷಣೆಯ ಮೂಲಕ ಪರಿಹರಿಸಲು ಪ್ರಯತ್ನಿಸಿ. ಆರೋಗ್ಯದ ಬಗ್ಗೆ ಈ ಕೆಳಗಿನವುಗಳನ್ನು ಪರಿಗಣಿಸಿ. ಈ ವಾರ ನೀವು ಅತ್ಯಂತ ಜಾಗರೂಕರಾಗಿರಬೇಕು. ಮೊದಲ ಮನೆಯಲ್ಲಿ ಸೂರ್ಯ, ಬುಧ ಮತ್ತು ಗುರುಗಳ ಸಭೆ ಮತ್ತು ಆಗಸ್ಟ್ 12ರಂದು ಸಂಭವಿಸುವ ಗ್ರಹಣವು ಮಾನಸಿಕ ಒತ್ತಡ, ತಲೆನೋವು, ಕಣ್ಣಿನ ಸಮಸ್ಯೆಗಳು ಅಥವಾ ನಿದ್ರಾಹೀನತೆಗೆ ಕಾರಣವಾಗಬಹುದು. 12ನೇ ಮನೆಯಲ್ಲಿ ಮಂಗಳವು ನಿಮ್ಮನ್ನು ದೈಹಿಕವಾಗಿ ದಣಿದಂತೆ ಮಾಡಬಹುದು. ನಿಮ್ಮ ಆಹಾರದ ಬಗ್ಗೆ ವಿಶೇಷ ಕಾಳಜಿ ವಹಿಸಿ ಮತ್ತು ಮಾನಸಿಕ ಶಾಂತಿಗಾಗಿ ಯೋಗ ಮತ್ತು ಧ್ಯಾನವನ್ನು ಅಭ್ಯಾಸ ಮಾಡಿ. ಈಗ ವೇಗವಾಗಿ ಚಲಿಸುವ ಮತ್ತು ನಮ್ಮ ಮನಸ್ಸು, ನಮ್ಮ ಆಲೋಚನೆಗಳು ಮತ್ತು ನಮ್ಮ ದೈನಂದಿನ ಮನಸ್ಥಿತಿಗಳನ್ನು ನಿಯಂತ್ರಿಸುವ ಗ್ರಹದ ಬಗ್ಗೆ ಮಾತನಾಡೋಣ. ಕರ್ಕಾಟಕ ರಾಶಿಯವರಿಗೆ ಚಂದ್ರನು ಅವರ ರಾಶಿಚಕ್ರದ ಅಧಿಪತಿಯೂ ಹೌದು. ಅವಧಿಯ ಜಾತಕದಲ್ಲಿ ಚಂದ್ರನ ಚಲನೆಯು ವಿಶೇಷ ಮಹತ್ವವನ್ನು ಹೊಂದಿದೆ, ಏಕೆಂದರೆ ನಮ್ಮ ದಿನವು ನಮ್ಮ ಇಚ್ಛೆಯಂತೆ ನಡೆಯುತ್ತದೆ. ವಾರವಿಡೀ ಚಂದ್ರನ ಚಲನೆಯನ್ನು ನೋಡಿದರೆ, ಸೋಮವಾರ ಆಗಸ್ಟ್ 10ರಂದು ಚಂದ್ರನು ಮಿಥುನ ರಾಶಿಯಿಂದ ತನ್ನ ಪ್ರಯಾಣವನ್ನು ಪ್ರಾರಂಭಿಸಿ ನಿಮ್ಮ 12ನೇ ಮನೆಗೆ ಸಾಗುತ್ತಾನೆ. ಇಲ್ಲಿ ಚಂದ್ರನು ಈಗಾಗಲೇ ಅಸ್ತಿತ್ವದಲ್ಲಿರುವ ಶಕ್ತಿ ಮತ್ತು ಕೋಪದ ಶಕ್ತಿಯಾದ ಮಂಗಳನನ್ನು ಎದುರಿಸುತ್ತಾನೆ. 12ನೇ ಮನೆಯಲ್ಲಿ ಅತ್ಯಂತ ಶಕ್ತಿಶಾಲಿ ಚಂದ್ರ ಮಂಗಳ ಸಂಯೋಗವು ರೂಪುಗೊಳ್ಳುತ್ತದೆ. ಕರ್ಕಾಟಕ ರಾಶಿಯ ಸ್ನೇಹಿತರೆ, ನೀವು ವಾರದ ಮೊದಲ ದಿನವನ್ನು ಬಹಳ ಎಚ್ಚರಿಕೆಯಿಂದ ಕಳೆಯಬೇಕಾಗುತ್ತದೆ. 12ನೇ ಮನೆಯಲ್ಲಿನ ಈ ಸಂಯೋಗವು ನಿಮ್ಮ ಖರ್ಚಿನಲ್ಲಿ ಹಠಾತ್ ಮತ್ತು ಗಮನಾರ್ಹ ಹೆಚ್ಚಳಕ್ಕೆ ಕಾರಣವಾಗುತ್ತದೆ. ಅದು ಸಂಭವಿಸಬಹುದು. ನಿಮ್ಮ ಮನಸ್ಸು ಸ್ವಲ್ಪ ಪ್ರಕ್ಷುಬ್ಧ ಮತ್ತು ಅಶಾಂತವಾಗಿರಬಹುದು. ನಿದ್ರೆಯ ಕೊರತೆ ಇರಬಹುದು. ಕಚೇರಿ ಅಥವಾ ವ್ಯವಹಾರದಲ್ಲಿ ಗುಪ್ತ ಶತ್ರುಗಳು ಸಕ್ರಿಯರಾಗಬಹುದು. ಈ ದಿನ ಯಾವುದೇ ಪ್ರಮುಖ ವ್ಯವಹಾರ ಒಪ್ಪಂದವನ್ನು ಅಂತಿಮಗೊಳಿಸುವುದನ್ನು ತಪ್ಪಿಸಿ. ಆದಾಗ್ಯೂ ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಕೆಲಸ ಮಾಡುವ ಅಥವಾ ವಿದೇಶಿಗಳೊಂದಿಗೆ ವ್ಯವಹಾರವನ್ನು ಹೊಂದಿರುವ ಸ್ನೇಹಿತರಿಗೆ ಈ ದಿನ ಪ್ರಯೋಜನಕಾರಿ ಎಂದು ಸಾಬೀತುಪಡಿಸಬಹುದು. ಇದರ ನಂತರ ಆಗಸ್ಟ್ 11ರ ಬೆಳಗ್ಗೆ 4:42ಕ್ಕೆ ಚಂದ್ರನು ತನ್ನ ರಾಶಿಚಕ್ರ ಚಿಹ್ನೆಯನ್ನು ಬದಲಾಯಿಸುತ್ತಾನೆ ಮತ್ತು ಮುಂದುವರಿಯುತ್ತಾನೆ ಮತ್ತು ನಿಮ್ಮ ರಾಶಿಚಕ್ರ ಚಿಹ್ನೆಯ ಮೊದಲ ಪಾದದಲ್ಲಿ, ಅಂದರೆ ನಿಮ್ಮ ರಾಶಿಚಕ್ರ ಚಿಹ್ನೆಯಲ್ಲಿ ತನ್ನದೇ ಆದ ರಾಶಿಚಕ್ರ ಚಿಹ್ನೆ ಕರ್ಕ ರಾಶಿಯನ್ನು ಪ್ರವೇಶಿಸುತ್ತಾನೆ. ಇದು ಆಗಸ್ಟ್ 12ರವರೆಗೆ ಈ ಸ್ಥಾನದಲ್ಲಿರುತ್ತದೆ. ಕರ್ಕಾಟಕ ರಾಶಿಯ ಸ್ನೇಹಿತರೆ, ಈ 2 ದಿನಗಳು ನಿಮಗೆ ವಾರದ ಅತ್ಯಂತ ಪ್ರಮುಖ, ಐತಿಹಾಸಿಕ ಮತ್ತು ಸೂಕ್ಷ್ಮ ದಿನಗಳಾಗಿರುತ್ತವೆ. ಮೊದಲ ಬಾರಿಗೆ ಚಂದ್ರನು ನಿಮ್ಮ ರಾಶಿಚಕ್ರ ಚಿಹ್ನೆಯಲ್ಲಿ ತನ್ನದೇ ಆದ ಮನೆಯಲ್ಲಿರುತ್ತಾನೆ, ಆದರೆ ಸೂರ್ಯ, ಬುಧ ಮತ್ತು ಗುರುಗಳು ಈಗಾಗಲೇ ಅಲ್ಲಿದ್ದಾರೆ. ಮತ್ತು ಮುಖ್ಯವಾಗಿ ಆಗಸ್ಟ್ 12ರಂದು ಈ ಮೊದಲ ಮನೆಯಲ್ಲಿ ಸೂರ್ಯಗ್ರಹಣವು ಸಂಭವಿಸಲಿದೆ. ನಾನು ಇಲ್ಲಿ ಒಂದು ವಿಷಯವನ್ನು ಸಂಪೂರ್ಣವಾಗಿ ಸ್ಪಷ್ಟಪಡಿಸುತ್ತಿದ್ದೇನೆ. ಈ ಗ್ರಹಣವು ಭಾರತದಲ್ಲಿ ಗೋಚರಿಸುವುದಿಲ್ಲ, ಆದ್ದರಿಂದ ಅದರ ಸೂತಕ ಅವಧಿಯು ಭಾರತದಲ್ಲಿ ಅನ್ವಯಿಸುವುದಿಲ್ಲ. ಆದರೆ ಜ್ಯೋತಿಷ್ಯ ದೃಷ್ಟಿಕೋನದಿಂದ ವಿಶ್ವದಲ್ಲಿ ಅಂತಹ ಪ್ರಮುಖ ಘಟನೆ ಸಂಭವಿಸಿದಾಗಲೆಲ್ಲ. ಆದ್ದರಿಂದ ಇದು ಖಂಡಿತವಾಗಿಯೂ ನಮ್ಮ ರಾಶಿಚಕ್ರ ಚಿಹ್ನೆ ಮತ್ತು ನಮ್ಮ ಮನಸ್ಸಿನ ಮೇಲೆ ಸೂಕ್ಷ್ಮ ರೀತಿಯಲ್ಲಿ ನೇರ ಪರಿಣಾಮ ಬೀರುತ್ತದೆ. ಆದ್ದರಿಂದ ಗ್ರಹಣವು ಗೋಚರಿಸದಿದ್ದರೂ ಅದು ನಿಮ್ಮ ಮೊದಲನೇ ಮನೆಯಲ್ಲಿ ಸಂಭವಿಸುತ್ತಿದೆ. ಈ ಗ್ರಹಣದಿಂದಾಗಿ ಈ 2 ದಿನಗಳಲ್ಲಿ ನೀವು
ಬಹಳಷ್ಟು ಮಾನಸಿಕ ಭಾರವನ್ನು ಅನುಭವಿಸುತ್ತೀರಿ. ಅಜ್ಞಾತ ಭಯ, ಆತಂಕ ಮತ್ತು ತಲೆನೋವು ನಿಮ್ಮನ್ನು ತೊಂದರೆಗೊಳಿಸಬಹುದು. ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಬಗ್ಗೆ ನೀವು ತುಂಬ ಗೊಂದಲಕ್ಕೊಳಗಾಗುತ್ತೀರಿ. ಆಗಸ್ಟ್ 11 ಮತ್ತು 12ರಂದು ಯಾವುದೇ ಹೊಸ ಕೆಲಸವನ್ನು ಪ್ರಾರಂಭಿಸಬಾರದು ಎಂಬುದು ನನ್ನ ಸ್ಪಷ್ಟ ಸಲಹೆ. ಯಾವುದೇ ಪ್ರಮುಖ ಸಭೆಗಳನ್ನು ಮುಂದೂಡಿ ಮತ್ತು ಬಹಳ ಎಚ್ಚರಿಕೆಯಿಂದ ವಾಹನ ಚಲಾಯಿಸಿ. ಆದರೆ ಕರ್ಕಾಟಕ ರಾಶಿಯ ಚಿಹ್ನೆಯ ಸ್ನೇಹಿತರೆ, ಒಂದೆಡೆ ಗ್ರಹಣವು ಮುಖ್ಯವಾಗಿದೆ. ಇದು ಒಂದು ದೊಡ್ಡ ಒತ್ತಡವಾಗಿರುತ್ತದೆ. ಅದೇ ಸಮಯದಲ್ಲಿ ಆಗಸ್ಟ್ 12ರಂದು ಅದೃಷ್ಟ ಮತ್ತು ಜ್ಞಾನದ ದೇವರು ಗುರು ನಿಮ್ಮ ರಾಶಿ ಚಕ್ರದ ಮೊದಲ ಮನೆಯಲ್ಲಿ ಉದಯಿಸುತ್ತಾನೆ ಎಂಬುದು ಒಂದು ದೊಡ್ಡ ಪರಿಹಾರ. ಗ್ರಹಣದ ಪರಿಣಾಮಗಳು ಮಸುಕಾದ ತಕ್ಷಣ ಉದಯಿಸುತ್ತಿರುವ ಗುರುವಿನ ಜ್ಞಾನ ಮತ್ತು ಆಶೀರ್ವಾದಗಳು ನಿಮ್ಮ ಮನಸ್ಸಿಗೆ ಅಪಾರ ಶಾಂತಿ ಮತ್ತು ಹೊಸ ದಿಕ್ಕನ್ನು ನೀಡುತ್ತದೆ. ಆಗಸ್ಟ್ 12ರ ಸಂಜೆಯಿಂದ ನಿಮ್ಮ ಆತ್ಮವಿಶ್ವಾಸದ ಬಗ್ಗೆ ಹೆಚ್ಚಾಗಲು ಪ್ರಾರಂಭವಾಗುತ್ತದೆ. ನಿಮ್ಮ ಆಲೋಚನಾ ಶಕ್ತಿ ಗಮನಾರ್ಹವಾಗಿ ಸುಧಾರಿಸುತ್ತದೆ ಮತ್ತು ಸ್ಥಗಿತಗೊಂಡ ಯಾವುದೇ ಕೆಲಸವು ಇದ್ದಕ್ಕಿದ್ದಂತೆ ವೇಗವನ್ನು ಪಡೆಯಲು ಪ್ರಾರಂಭಿಸುತ್ತದೆ. ಗುರುದೇವರ ಆರೋಹಣ ಪ್ರಾಣಾಯಾಮವು ನಿಮ್ಮ ಚಿಂತನೆಯನ್ನು ಸಕಾರಾತ್ಮಕವಾಗಿರಿಸುತ್ತದೆ. ನೀವು ಮಾನಸಿಕವಾಗಿ ಬಲಶಾಲಿಯಾಗುತ್ತೀರಿ. 2 ದಿನಗಳಲ್ಲಿ ದೇವರನ್ನು ಧ್ಯಾನಿಸಿ ಮತ್ತು ಸೂರ್ಯ ದೇವರ ಮಂತ್ರವನ್ನು ಪಠಿಸಿ ಮತ್ತು ಯಾವುದೇ ವಿವಾದಗಳಿಂದ ನಿಮ್ಮನ್ನು ದೂರವಿಡಿ. ಗುರುಗ್ರಹಣದ ಉದಯದ ನಂತರ ಆಗಸ್ಟ್ 13ರ ಬೆಳಗ್ಗೆ 6:06ಕ್ಕೆ ಚಂದ್ರನು ತನ್ನ ರಾಶಿ ಚಕ್ರ ಚಿಹ್ನೆಯನ್ನು ಬದಲಾಯಿಸುತ್ತಾನೆ ಮತ್ತು ಮುಂದೆ ಸಾಗುತ್ತಾನೆ ಮತ್ತು ಸಂಪತ್ತು, ಕುಟುಂಬ ಮತ್ತು ಮಾತಿನ ಮನೆಯಾದ ಸಿಂಹದಲ್ಲಿ ನಿಮ್ಮ ರಾಶಿ ಚಕ್ರ ಚಿಹ್ನೆಯ 2ನೇ ಮನೆಗೆ ಪ್ರವೇಶಿಸುತ್ತಾನೆ. ಇಲ್ಲಿ 2ನೇ ಮನೆಯಲ್ಲಿ ಚಂದ್ರನು ಅಸ್ಪಷ್ಟ ಗ್ರಹವಾದ ಕೇತು ಮಹಾರಾಜನನ್ನು ಎದುರಿಸುತ್ತಾನೆ ಮತ್ತು ಚಂದ್ರ ಮತ್ತು ಕೇತುವಿನ ಗ್ರಹಣ ದೋಷವು ಸೃಷ್ಟಿಯಾಗುತ್ತದೆ. ಕರ್ಕಾಟಕ ರಾಶಿಯ ಸ್ನೇಹಿತರು, ಆಗಸ್ಟ್ 13ರಂದು ಮತ್ತು 14ರಂದು ನಿಮ್ಮ ರಾಶಿ ಚಕ್ರ ಚಿಹ್ನೆಯ ಅಧಿಪತಿಯಾಗಿರುವ ಚಂದ್ರನು ಸಂಪತ್ತಿನ ಮನೆಯಲ್ಲಿ ಅಸ್ಪಷ್ಟ ಕೇತುವಿನಿಂದ ಬಳಲುತ್ತಾನೆ. ಈ 2 ದಿನಗಳಲ್ಲಿ ಹಣಕಾಸಿನ ವಿಷಯಗಳಲ್ಲಿ ನೀವು ತುಂಬ ಜಾಗರೂಕರಾಗಿರಬೇಕು. ಕೇತು ನಿಮ್ಮನ್ನು ಹಣದ ವಿಷಯದಲ್ಲಿ ಗೊಂದಲಗೊಳಿಸಬಹುದು. ನೀವು ಅತಿಯಾಗಿ ಉತ್ಸುಕರಾಗಬಾರದು ಮತ್ತು ತಪ್ಪು ಸ್ಥಳದಲ್ಲಿ ಹೂಡಿಕೆ ಮಾಡಬಾರದು ಅಥವಾ ನಂತರ ನಿಮಗೆ ಕಂಟಕವಾಗಬಹುದು. ಹಣಕಾಸಿನ ಬದ್ಧತೆಯನ್ನು ಮಾಡಬಹುದು. ಆದ್ದರಿಂದ ಆಗಸ್ಟ್ 13 ಮತ್ತು 14ರಂದು ಹಣಕಾಸಿನ ವಹಿವಾಟುಗಳನ್ನು ಬಹಳ ಎಚ್ಚರಿಕೆಯಿಂದ ನಿರ್ವಹಿಸಿ. ಯಾವುದೇ ಪ್ರಮುಖ ಹಣಕಾಸು ದಾಖಲೆಗಳನ್ನು ಸಂಪೂರ್ಣವಾಗಿ ಓದದೆ ಸಹಿ ಮಾಡಬೇಡಿ. ಕುಟುಂಬ ಸದಸ್ಯರೊಂದಿಗೆ ಆರ್ಥಿಕ ವಿವಾದ ಉಂಟಾಗಬಹುದು. ನಿಮ್ಮ ಮಾತು ಸ್ವಲ್ಪ ಕಠಿಣವಾಗಬಹುದು. ಈ 2 ತಿಂಗಳುಗಳಲ್ಲಿ ಜಾಗರೂಕರಾಗಿರಿ ಎಂಬುದು ನನ್ನ ಸಲಹೆ. ನಿಮ್ಮ ಮಾತುಗಳ ಮೇಲೆ ಸಂಪೂರ್ಣ ನಿಯಂತ್ರಣ ಇಟ್ಟುಕೊಳ್ಳಿ ಮತ್ತು ಯಾವುದೇ ರೀತಿಯ ಆರ್ಥಿಕ ಅಪಾಯದಿಂದ ನಿಮ್ಮನ್ನು ಸಂಪೂರ್ಣವಾಗಿ ಸುರಕ್ಷಿತವಾಗಿಟ್ಟುಕೊಳ್ಳಿ. ವಾರದ ಕೊನೆಯಲ್ಲಿ ಆಗಸ್ಟ್ 15ರ ಶನಿವಾರ ಬೆಳಗ್ಗೆ 9:34ಕ್ಕೆ ಚಂದ್ರನು ಕನ್ಯಾ ರಾಶಿಗೆ ಪ್ರವೇಶಿಸುತ್ತಾನೆ ಮತ್ತು ನಿಮ್ಮ ಧೈರ್ಯ ಮತ್ತು ಕಿರಿಯ ಸಹೋದರ ಸಹೋದರಿಯರ 3ನೇ ಮನೆಗೆ ಬರುತ್ತಾನೆ ಮತ್ತು ಆಗಸ್ಟ್ 16ರ ಭಾನುವಾರವೂ ಚಂದ್ರನು ಅದೇ ಮನೆಯಲ್ಲಿ ಸಾಗುತ್ತಾನೆ. ಆದರೆ ವಾರಾಂತ್ಯದಲ್ಲಿ ಚಂದ್ರನು ಈ ಮನೆಯಲ್ಲಿಯೇ ಇರುತ್ತಾನೆ. ಕರ್ಕಾಟಕ ರಾಶಿಯ ಸ್ನೇಹಿತರೆ, ಈ ಸಂಚಾರವು ನಿಮಗೆ ದೊಡ್ಡ ಆಶೀರ್ವಾದಕ್ಕಿಂತ ಕಡಿಮೆಯಿಲ್ಲ. ಚಂದ್ರನು ನಿಮ್ಮ ರಾಶಿ ಚಕ್ರದ ಅಧಿಪತಿ ಮತ್ತು ರಾಶಿ ಚಕ್ರದ ಅಧಿಪತಿಯು ಶೌರ್ಯದ ಮನೆಯಲ್ಲಿ ಸಾಗಿದಾಗ ನಿಮ್ಮ ಮನೋಸ್ಥೈರ್ಯ ಮತ್ತು ಆತ್ಮವಿಶ್ವಾಸವು ಆಕಾಶದೆತ್ತರದಲ್ಲಿರುತ್ತದೆ. ನೀವು ಅಪಾರ ಶಕ್ತಿ, ನಿರ್ಭಯತೆ ಮತ್ತು ಏನನ್ನಾದರೂ ಸಾಧಿಸುವ ಉತ್ಸಾಹವನ್ನು ಹೊಂದುತ್ತೀರಿ. ಶುಕ್ರನು ಇಲ್ಲಿ ಚಂದ್ರನನ್ನು ಬೆಂಬಲಿಸುತ್ತಾನೆ. 3ನೇ ಮನೆಯಲ್ಲಿ ನೆಲೆಸಿರುವ ಚಂದ್ರ ಮತ್ತು ಶುಕ್ರ ಇಬ್ಬರೂ ನಿಮ್ಮ ಅದೃಷ್ಟದ ಮನೆಯ ಮೇಲೆ ತಮ್ಮ ಪೂರ್ಣ ದೃಷ್ಟಿಯನ್ನು ಹಾಕುತ್ತಾರೆ. ನಿಮ್ಮ ಅದೃಷ್ಟದ ಮನೆಯ ಮೇಲಿನ ಈ ಉನ್ನತ ಶುಕ್ರ ಅಂಶವು ನಿಮ್ಮ ಅದೃಷ್ಟಕ್ಕೆ ಅಪಾರ ಶಕ್ತಿಯನ್ನು ನೀಡುತ್ತದೆ. ಈ ವಾರದಲ್ಲಿ ಅದೃಷ್ಟದ ಚಕ್ರವು ಸಂಪೂರ್ಣವಾಗಿ ನಿಮ್ಮ ಪರವಾಗಿ ತಿರುಗುತ್ತದೆ. ಬರವಣಿಗೆ, ಮಾಧ್ಯಮ, ಸಂವಹನ ಅಥವಾ ಯಾವುದೇ ಇತರ ಸೃಜನಶೀಲ ಅನ್ವೇಷಣೆಯಲ್ಲಿ ತೊಡಗಿರುವ ಸ್ನೇಹಿತರು ತಮ್ಮ ಸೃಜನಶೀಲತೆಯಿಂದ ಅಪಾರ ಪ್ರಯೋಜನಗಳನ್ನು ಪಡೆಯುತ್ತಾರೆ. ನೀವು ಬರೆಯುವ ಅಥವಾ ಮಾತನಾಡುವ ಮಾತುಗಳು ಜನರ ಮೇಲೆ ಆಳವಾದ ಪರಿಣಾಮ ಬೀರುತ್ತವೆ. ನಿಮ್ಮ ಒಡ ಹುಟ್ಟಿದವರಿಂದ ನಿಮಗೆ ಸಂಪೂರ್ಣ ಬೆಂಬಲ ಸಿಗುತ್ತದೆ ಮತ್ತು ಲಾಭದಾಯಕ ಅಲ್ಪ ದೂರ
ಪ್ರವಾಸಗಳ ಬಲವಾದ ಸಾಧ್ಯತೆಗಳಿವೆ. ಈ ಅದ್ಭುತ ವಾರಗಳು ನಿಮ್ಮ ಶಕ್ತಿಯನ್ನು ಬುದ್ಧಿವಂತಿಕೆಯಿಂದ ಬಳಸಿಕೊಂಡು ಮತ್ತು ಮುಂಬರುವ ವಾರವನ್ನು ಯೋಜಿಸಿ. ಆದ್ದರಿಂದ ಸ್ನೇಹಿತರೆ, ಇಂದು ನಿಮ್ಮ ಕರ್ಕಾಟಕ ರಾಶಿ ಚಕ್ರ ಚಿಹ್ನೆ ಆಗಸ್ಟ್ 10ರಿಂದ ಆಗಸ್ಟ್ 16ರವರೆಗಿನ ವಾರದ ನಿಖರ ತಾರ್ಕಿಕ ಮತ್ತು ಆಳವಾಗಿ ಸ್ಪರ್ಶಿಸುವ ಜಾತಕವಾಗಿದ್ದು, ಈ ಇಡೀ ವಾರದ ಬ್ರಹ್ಮಾಸ್ತ್ರವನ್ನು ಸೋಮವಾರದಂದು ನಿಮ್ಮ ಖರ್ಚುಗಳನ್ನು ನಿಯಂತ್ರಿಸುವುದು, ಮಂಗಳವಾರ ಮತ್ತು ಬುಧವಾರ ಮನಸ್ಸಿನ ಶಾಂತಿಯನ್ನು ಕಾಪಾಡಿಕೊಳ್ಳಿ, ಹಣಕಾಸಿನ ವಹಿವಾಟುಗಳಲ್ಲಿ ಜಾಗರೂಕರಾಗಿರಿ ಮತ್ತು ಗುರುವಾರದಿಂದ ಉದಯಿಸುತ್ತಿರುವ ಗುರುವಿನ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಹೊಸ ಮತ್ತು ಅದ್ಭುತವಾದ ಆರಂಭಗಳು ಪ್ರಾರಂಭಿಸಿ. ಈ ಮಾಹಿತಿಯು ನಿಮ್ಮ ಮುಂಬರುವ ವಾರವನ್ನು ಅತ್ಯುತ್ತಮ ರೀತಿಯಲ್ಲಿ ಯೋಜಿಸಲು ನಿಮಗೆ ಸಹಾಯ ಮಾಡುತ್ತದೆ ಎಂದು ನಾನು ಪ್ರಾಮಾಣಿಕವಾಗಿ ಭಾವಿಸುತ್ತೇನೆ. ನಮ್ಮ ನೇರ ಮತ್ತು ನೇರವಾದ ವಿಧಾನವನ್ನು ನೀವು ಆನಂದಿಸಿದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಎಲ್ಲ ಕರ್ಕಾಟಕ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಇದನ್ನು ವ್ಯಾಪಕವಾಗಿ ಹಂಚಿಕೊಳ್ಳಲು ಮರೆಯಬೇಡಿ. ಮತ್ತು ಇದು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಭೇಟಿಯಾಗಿದ್ದರೆ ದಯವಿಟ್ಟು ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ.